ನೋಡಿ ಅಲ್ಲಿ ಗಣೇಶನ ದರ್ಶನ ಮನೆಗೆ ಎಂಟ್ರಿ ಆದ ತಕ್ಷಣ ಸಿಗುತ್ತೆ. ಈಗ ಒಂದು ಮನೆ ಅಂತ ಹೇಳಿದ್ರೆ ಅಲ್ಲಿ ಬೆಳಕು ಸಾಮಾನ್ಯವಾಗಿ ಜಾಸ್ತಿ ಬೇಕು. ಈ ಮನೆಯಲ್ಲಿ ಒಂದು ವಿಶೇಷವಾಗಿದೆ ನೋಡಿ, ಇಲ್ಲಿ ಹೊರಗಡೆ ಬೆಳಕಿನ ಕಿಂಡಿಗಳನ್ನು ಇಟ್ಟಿದ್ದಾರೆ. ಇದ್ರ ಒಳಗಡೆ ಬಂದರೆ ಇಲ್ಲೊಂದಿದೆ ನೋಡಿ, ಹೇಗಿದೆ ಇದು? ಇದು ಜ್ಯುವೆಲ್ಲರಿ ಆರ್ಗನೈಸರ್ ಅಂತ ಹೇಳ್ತೀವಿ. ಈ ಕಂಬಗಳು ಒಂಥರ ನಮಗೆ ಹಳೆ ಫೀಲ್ ಕೊಡುತ್ತೆ. ಜೊತೆಗೆ ಇಲ್ಲಿರುವಂಥ ಒಂದು ಮೆಟೀರಿಯಲ್ ಈಗ ನಾವು ಏನು ನೋಡ್ತಿದ್ದೀವಿ ಇದು ಕಂಪ್ಲೀಟಾಗಿ ಹಳೆ ಕಾಲದ ಒಂದು ಫೀಲ್ಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತಲ್ವ ಸರ್? ಕೆಳಗಡೆ ಹಾಲಲ್ಲೂ ಕೂಡ ಬೆಳಕು ಬರುತ್ತೆ, ಮೆಟ್ಲು ಹತ್ಬೇಕಾದ್ರೂ ಬೆಳಕು ಸಿಗುತ್ತೆ. ಇಲ್ಲಿ ಬಂದರೆ ಬೆಳಕಿನ ತೊಟ್ಟಿ ಮನೆ ಅಂತ ನಿಮ್ಮದು ಹೊಸ ಕಾನ್ಸೆಪ್ಟ್ ಇದೆ. ಇದು ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ ಮತ್ತು ಕೇಳಲಿಲ್ಲ. ಆ ಪದನೇ ಚೆನ್ನಾಗಿದೆ, ಬೆಳಕಿನ ತೊಟ್ಟಿ ಮನೆ. ಈ ಮನೆ ಹೆಂಗಿದೆ ಅಂತ ಹೇಳಿದ್ರೆ ಅದನ್ನು ನೀವು ನೋಡಬೇಕು, ಯಾಕಂದರೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಪ್ರಾರಂಭದಲ್ಲಿ ಒಂದು ಡೋರ್ ಕಾಣಿಸುತ್ತೆ, ಆ ಡೋರಿಂದ ಹಿಡಿದು ಒಳಗಡೆ ಕೆಲವೊಂದು ಹೊಸ ಭಿನ್ನವಾಗಿ ಮಾಡಿದ್ದಾರೆ. ಅಂದರೆ ಈಗ ನಾವು ತೊಟ್ಟಿ ಮನೆ ಅಂತ ಏನು ನೋಡ್ತೀವಿ ಅದೇ ಥರ ಇಲ್ಲೊಂದು ಏನಿದೆ ಸರ್, ಅದ ಮೇಲೆ ಬೆಳಕಿನ ತೊಟ್ಟಿ. ಓಕೆ, ಮೇಲ್ಗಡೆ ಇದೆ, ಅದನ್ನು ತೋರಿಸ್ತೀನಿ ವಿಡಿಯೋದಲ್ಲಿ. ನೋಡಿ ಅಲ್ಲಿ ಗಣೇಶನ ದರ್ಶನ ಮನೆಗೆ ಎಂಟ್ರಿ ಆದ ತಕ್ಷಣ ಸಿಗುತ್ತೆ. ಸೊ ಅದು ಹೆಂಗೆ ಸರ್? ಅದು ಒಂದು ಫುಲ್ ಇದ್ರಲ್ಲಿ ಕೆತ್ತನೆ ಮಾಡಿರೋದು? ಅದು ಮಧ್ಯದಲ್ಲಿ CNC ಕಟಿಂಗ್ ಅಂತ ಹೇಳ್ತೀವಿ. ಅದು ಒಳಗಡೆ LED ಲೈಟ್ ಇರುತ್ತೆ, ಮೇಲೆ ಗ್ಲಾಸ್ ಬರ್ತದೆ. ಅದರ ಮೇಲೆ ನಾವು ವುಡ್ ಅಲ್ಲಿ CNC ಕಟಿಂಗ್ ಮಾಡಿದ್ದೀವಿ. ಓಕೆ ಓಕೆ, ಎಸ್. ಒಳಗೆ ಬನ್ನಿ, ನೋಡಿ ಹಾಲ್ ನೋಡಿ. ನಿಮಗೆ ಹಾಲಿಗೆ ಎಂಟ್ರಿ ಆದ ತಕ್ಷಣ ಶಂಕರಾಚಾರ್ಯರ ಒಂದು ಫೋಟೋ ಕಾಣಿಸುತ್ತೆ. ಗುರುಗಳ ದರ್ಶನ ಅಂತ ಹೇಳ್ಬೋದು ಅದನ್ನ. ಈ ಕಡೆ ಬಂದರೆ ಟಿವಿ ಯೂನಿಟ್. ಸೊ ಇದಕ್ಕೇನಂತ ಕರಿತೀರಾ ಸರ್ ನಿಮ್ಮ? ಇದು ಫ್ಲೂಟೆಡ್ ಪ್ಯಾನಲ್ಸ್ ಅಂತ ಹೇಳ್ತೀವಿ, ಮಧ್ಯದಲ್ಲಿ ಫ್ಲೂಟೆಡ್ ಪ್ಯಾನಲ್ಸ್ ಬರ್ತದೆ. ಇನ್ನು ನೀವು ಈ ಕಡೆ ಬಂದರೆ ಒಂದು ರೂಮ್ ಇದೆ. ಸೊ ಆ ರೂಮ್ ಒಂದು ಸಲ ಹೋಗಿ ಬರೋಣ, ಬನ್ನಿ. ಸೊ ಇಲ್ಲಿರುವ ಡೋರ್ಸ್ಗಳು, ಆಮೇಲೆ ಬೆಡ್ಡು, ಆಮೇಲೆ ವಾರ್ಡ್ರೂಫು ಎಲ್ಲವೂ ಕೂಡ ಇವರೇ ಮಾಡಿರುವಂಥದ್ದು. ಒಂದೊಂದು ಮನೆಗೆ ಒಂದೊಂದು ಡಿಸೈನನ್ನು ಮಾಡ್ತಾರಂತೆ. ಇಲ್ಲಿ ನೋಡಿ, ಇದು ಈಗ ನಾವು ಹ್ಯಾಂಡಲನ್ನು ಯೂಸ್ ಮಾಡುವಾಗಲೂ ಬಗೆಯಲ್ಲಿ ಯೂಸ್ ಮಾಡ್ಬೋದು. ಇದು ಹೊಸ ಇದೆ ಈಗ ಬಂದಿರೋ. ಇದು ಫುಲ್ ಲೆಂತ್ ಇರುತ್ತೆ, ಮೇಲಿನ ಕೆಳಗೆ ಎಲ್ಲ ಹ್ಯಾಂಡಲ್ಗಳು ಅದೇ ತರ ಬರ್ತದೆ. ತುಂಬಾ ಚೆನ್ನಾಗಿದೆ, ನೋಡೋಕ್ಕೂ ಒಳ್ಳೆ ಲುಕ್ ಇರ್ತದೆ. ಆಮೇಲೆ ತುಂಬಾ ಸ್ಟ್ರಾಂಗ್ ಇರ್ತದೆ, ಸ್ಕ್ರೂ ಕೂಡ ತುಂಬಾ ಚೆನ್ನಾಗಿರ್ತದೆ. ಇದ್ರ ಒಳಗಡೆ ಬಂದ್ರೆ ಇಲ್ಲೊಂದಿದೆ ನೋಡಿ, ಹೇಗಿದೆ ಇದು? ಇದು ಜ್ಯುವೆಲ್ಲರಿ ಆರ್ಗನೈಸರ್ ಅಂತ ಹೇಳ್ತೀವಿ. ಜ್ಯುವೆಲ್ಲರೀಸ್, ಆಮೇಲೆ ನಿಮ್ಮ ವಾಚ್, ಪರ್ಸ್ ಇಂಥದ್ದೆಲ್ಲ ಇದರಲ್ಲಿ ನೀವು ನೋಡಿ. ಈಗ ನಾವೆಲ್ಲ 2-3 ಐಟಮ್ ಇದ್ರೆ ಗೊಜಲಾಗಿ ಇಟ್ಕೊಂತೀವಿ, ಆದ್ರೆ ಇದನ್ನ ಸಪರೇಟ್ ಆಗಿ ಇಡೋದಕ್ಕೆ ಒಂದು ಚಾನ್ಸ್. ಅಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಒಂದು ಚಿಕ್ಕ ಆಫೀಸ್ ತರ ಸೆಟಪ್ ಮಾಡಿದ್ದಾರೆ. ಅದನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೂಪರ್. ಈಗ ಒಂದು ಮನೆ ಅಂತ ಹೇಳಿದ್ರೆ ಅಲ್ಲಿ ಬೆಳಕು ಸಾಮಾನ್ಯವಾಗಿ ಜಾಸ್ತಿ ಬೇಕು. ಈ ಮನೆಯಲ್ಲಿ ಒಂದು ವಿಶೇಷವಾಗಿದೆ ನೋಡಿ, ಇಲ್ಲಿ ಹೊರಗಡೆ ಬೆಳಕಿನ ಕಿಂಡಿಗಳನ್ನು ಇಟ್ಟಿದ್ದಾರೆ ಮೇಲ್ಗಡೆ. ಅಂದರೆ ನಾವೆಲ್ಲ ಫುಲ್ ಟೆರೆಸ್ ಮನೆಗಳನ್ನು ನೋಡ್ತೀವಿ, ಆದರೆ ಈ ಥರ ಬೆಳಕಿನ ಕಿಂಡಿಗಳನ್ನು ಇಟ್ಟರೆ ಎಲ್ಲೊಂದು ಕಡೆ ಲೈಟ್ ತುಂಬ ಕಡಿಮೆ ಬೇಕಾಗುತ್ತೆ. ಮನೆಯಲ್ಲಂತೂ ಎಲ್ಲ ಕಡೆನೂ ಈಗ ಬೆಳಕು ಆಮೇಲೆ ಗಾಳಿ ನಮಗೆ ಫ್ರೀಯಾಗಿ ಸಿಕ್ಕುವಂಥದ್ದು. ಅದನ್ನು ಎಷ್ಟು ನಾವು ತಗೊಳ್ತೀವಿ ಅಷ್ಟು ಒಳ್ಳೇದು, ಮನೆಗೆ ಲುಕ್ ಇರ್ತದೆ. ಕರೆಕ್ಟ್. ಇದು ದೇವ್ರ ಮನೆ. ಇದು ದೇವ್ರ ಮನೆ, ಕಂಪ್ಲೀಟ್ ಬರ್ಮಾಟಿಕ್ ನಲ್ಲಿ ಮಾಡಿರುವಂತ ಎಲ್ಲ ಹಳೆ ಕಾಲದ್ದು ಏನಿದೆ ಅದೇ ತರ ಡಿಸೈನ್ ಮಾಡಿಲ್ಲ. ಓಕೆ ಓಕೆ ಓಕೆ, ತುಂಬಾ ಸ್ಪೇಷಿಯಸ್ ಆಗಿದೆ. ನೈಸ್. ಕಿಚನ್ನು ಇಲ್ಲಿದೆ. ಸೊ ಕಿಚನ್ಗೆ ಬಂದರೆ ಈ ಕಲರ್ ಒಂಥರ ಬೇರೆ ಥರ ಇದೆ ಸರ್, ಇದು ನಾವು ನೋಡಿಲ್ಲ. ಅಂದರೆ ಎಲ್ಲರ ಮನೆ ಕಿಚನ್ ಬೇರೆ ಥರ ಇರುತ್ತೆ, ಇದು ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ನಮಗೆ. ಇದು ಲೆಗ್ರಾ ಬಾಕ್ಸ್ ಅಂತ ಹೇಳ್ತೀವಿ. ಈ ಪುಲ್ ಔಟ್ಸ್ ಎಲ್ಲ ಇದು ಈ ಥರ ಇದೆ, ಲೆಗ್ರಾ ಅಂತ ಇದೆ, ಈ ಥರ ಬರ್ತದೆ. ಎಲ್ಲ ಕೂಡ ಅಷ್ಟೇ, ನೀವು ಒಂದೇ ಬೆರಳಲ್ಲಿ ಎಲ್ಲ ಡ್ರಾವರ್ನು ನಾವು ಆಪರೇಟ್ ಮಾಡ್ಬೋದು, ಅಷ್ಟು ಸ್ಮೂತ್ ಇರುತ್ತೆ, ಅಷ್ಟು ಸಾಫ್ಟ್ ಕ್ಲೋಸ್ ಇರುತ್ತೆ. ಓಕೆ ಓಕೆ ಓಕೆ, ಸೂಪರ್. ಆಮೇಲೆ ಈ ಕಾರ್ನರ್ ನೋಡಿ, ಕಾರ್ನರ್ ಇರ್ತದೆ. ವಾವ್, ಇದು ಸ್ವಿಂಗ್ ಕಾರ್ನರ್ ಅಂತ ಹೇಳ್ತೀವಿ. ಇದು
ಕಂಪ್ಲೀಟ್ಲಿ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಇದು. ಶಟರ್ಸ್ ಕೂಡ ಎಲ್ಲ ಸಾಫ್ಟ್ ಕ್ಲೋಸು, ತನ್ನಷ್ಟಿಗೆ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗುತ್ತೆ ಹೀಗಿರ್ತದೆ. ಓಕೆ ಓಕೆ. ಇದು ಟಾಲ್ ಯೂನಿಟು ನೋಡಿ, ಇದು ಡಬಲ್ ಡೋರ್ದು ಈ ತರ ಬರ್ತದೆ. ಇದು ಪೂರ್ತಿ ಇಷ್ಟ ಸ್ಟೋರೇಜ್ಗೆ ತುಂಬಾ ಜಾಗ ಸಿಗ್ತದೆ. ಇಡೀ ಮನೆಯಲ್ಲಿ ಇಡೀ ಕಿಚನ್ ಅಲ್ಲಿ ಏನೇನು ಸಾಮಾನು ಇಟ್ಕೊಳ್ಳೋದು ಅಷ್ಟು ಸಾಮಾನುಗಳು ನಾವು ಇದರಲ್ಲಿ ಜೋಡಿಸ್ಬೋದು, ಅಷ್ಟು ಜಾಗ ಬರ್ತದೆ ಇದರಲ್ಲಿ. ವೀಕ್ಷಕರೇ, ಈಗ ನಾವು ತೋರಿಸ್ತಿರುವಂತಹ ಮನೆಯ ಓನರ್ ಇವರೇ. ಸರ್, ನಿಮ್ಮ ಹೆಸರು? ಪ್ರಸನ್ನ ಕುಮಾರ್. ಪ್ರಸನ್ನ ಕುಮಾರ್ ಅವರು. ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ. ಸೊ ಇಲ್ಲೊಂದು ಪೇಂಟಿಂಗ್ ಇದೆ. ಸೊ ಇದು ಯಾರು ಬಿಡಿಸಿದ್ದು ಸರ್? ಇದು ನನ್ನ ಮಗಳು. ಓಕೆ, ರಂಗೋಲಿ ಅಲ್ವಾ ಅದು? ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ರಂಗೋಲಿ, ಅದೇ ತರ ಒಂದು ಮಾಡ್ಬೇಕಂತ ಹೇಳಿ ರಂಗೋಲಿ ಬಿಡಿಸಿ ಬ್ಲೆಂಡ್ ಮಾಡಿರ್ತಕ್ಕಂಥದ್ದು ಈ ಪೂರ್ತಿ ಮನೆ. ಸೂಪರ್ ಸರ್, ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ಲೈಟ್ ಕೂಡ ಏನು ಯೂಸ್ ಮಾಡಿದ್ದಾರೆ ಅದು ಕೂಡ ಸ್ಪೆಷಲ್ ಆಗಿದೆ. ಆಮೇಲೆ ಕಲರ್ ಕಾಂಬಿನೇಷನ್ ಅಂತೂ ನಾವು ಹೇಳೋಂಗೆ ಇಲ್ಲ. ಈವನ್ ನೀವು ಒಂದು ಕಿಟಕಿಗೆ ಯೂಸ್ ಮಾಡಿರುವಂಥ ಕರ್ಟೈನ್ಸ್ಗಳು ಕೂಡ ತುಂಬ ಅಫಿಷಿಯಲ್ ಆಗಿ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅನ್ನಿಸ್ತಿದೆ. ಸೊ ಈಗ ನಾನು ಯಾಕೆ ಮೇಲಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳಿದ್ರೆ, ಇಲ್ಲೊಂದು ಬ್ಯೂಟಿಫುಲ್ ಪ್ಲೇಸ್ ಇದೆ ನೋಡಿ. ಸೊ ಇದನ್ನು ನಾವು ಅಂದರೆ ನೀರು ಬಿದ್ದರೆ ತೊಟ್ಟಿ ಮನೆ ಅಂತ ಏನು ಕರಿತೀವಿ, ಮೇಲ್ಗಡೆಯಿಂದ ನೀರು ಬೀಳೋದು, ಒಂದು ಜಾಗವನ್ನು ಮನೆಯ ಮಧ್ಯಭಾಗದಲ್ಲಿ ಇಡೋದನ್ನು ಇದು ಬೆಳಕಿನ ತೊಟ್ಟಿ. ಓಕೆ, ಅದು ಉಲ್ಟಾ ಇದು ಬೆಳಕಿನ ತೊಟ್ಟಿ ಅಂತ. ಈ ಕಂಬಗಳು ಒಂಥರ ನಮಗೆ ಹಳೆ ಫೀಲ್ ಕೊಡುತ್ತೆ. ಜೊತೆಗೆ ಇಲ್ಲಿರುವಂಥ ಒಂದು ಮೆಟೀರಿಯಲ್, ಈಗ ನಾವು ಏನು ನೋಡ್ತಿದ್ದೀವಿ, ಇದು ಕಂಪ್ಲೀಟಾಗಿ ಹಳೆಯ ಕಾಲದ ಒಂದು ಫೀಲ್ಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತಲ್ವ ಸರ್? ಹೌದು ಸರ್, ಒಂದು ಜಾನಪದ ಏನು ಹೇಳ್ತೀವಿ ನೋಟ, ಅದನ್ನ ಕೊಡ್ತಾ ಇದೆ. ಎಸ್ ಎಸ್. ಈ ಸ್ಪಾಟ್ ನಿಮ್ಮ ಗೃಹ ಪ್ರವೇಶದ ದಿನ ಹೆಂಗಿತ್ತು ಸರ್? ಅದ್ರ ಎಕ್ಸ್ಪ್ಲೈನ್ ಮಾಡಿಬಿಡಿ. ಯಾಕಂದ್ರೆ ಇವತ್ತು ಫೋಟೋ ತೆಗಿಯೋರಿಗೆಲ್ಲ ಒಂಥರ ಹಬ್ಬ ಈ ತರ ಎಲ್ಲ ಮನೆ ಇದ್ಬಿಟ್ರೆ ಗೃಹ ಪ್ರವೇಶಕ್ಕೆ ಬಂದವರೆಲ್ಲ ಅಲ್ಲೇ ಕೂತ್ಕೊಳ್ಳೋದು. ಖಂಡಿತ ನೀವು ಹೇಳ್ದಂಗೆನೆ ಗೃಹ ಪ್ರವೇಶದಲ್ಲಿ ಇದೊಂದು ಪಾಪ್ಯುಲರ್ ಸ್ಪಾಟ್ ಆಗ್ಬಿಟ್ಟಿತ್ತು. ಓಕೆ, ಅವರು ನಮ್ಮ ಫೋಟೋಗ್ರಾಫರ್ ಏನಿದ್ರು ಅಲ್ಲಿ ಪರ್ಮನೆಂಟ್ ಆಗಿ ಒಂದು ಅವ್ರ ಲೈಟ್ಸ್ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ನಿಂತ್ಬಿಟ್ಟಿದ್ರು. ಇಲ್ಲಿ ಬಂದವರೆಲ್ಲ ಇದ್ರ ಮೇಲೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ತಕ್ಕಂಥದ್ದೇ. ಇಲ್ಲ, ಬೆಳಕಿಗೆ ತುಂಬಾ ಪ್ರಾಮಿನೆನ್ಸ್ ಕೊಟ್ಟಿದ್ದೀರಾ ನಿಮ್ಮ ಮನೆ ಒಳಗಡೆ. ಯಾಕಂದ್ರೆ ಕೆಳಗಡೆ ಹಾಲಲ್ಲೂ ಕೂಡ ಬೆಳಕು ಬರುತ್ತೆ, ಮೆಟ್ಲು ಹತ್ಬೇಕಾದ್ರೂ ಬೆಳಕು ಸಿಗುತ್ತೆ. ಇಲ್ಲಿ ಬಂದ್ರೆ ಬೆಳಕಿನ ತೊಟ್ಟಿ ಮನೆ ಅಂತ ನಿಮ್ದು ಹೊಸ ಕಾನ್ಸೆಪ್ಟ್ ಇದೆ. ಇದು ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ ಮತ್ತು ಕೇಳಲಿಲ್ಲ. ಆ ಪದನೇ ಚೆನ್ನಾಗಿದೆ, ಬೆಳಕಿನ ತೊಟ್ಟಿ ಮನೆ. ಬ್ಯೂಟಿಫುಲ್ ಸರ್. ನೀವು ಹೇಳ್ದಂಗೆ ಬೆಳಕು ಇದರಲ್ಲಿ ಎರಡು ವಿಶೇಷತೆ. ಒಂದು, ನೈಸರ್ಗಿಕವಾದಂತಹ ಬೆಳಕನ್ನ ತಗೊಂತಾ ಇದೀವಿ. ಎರಡು, ನಮ್ಮ ಪ್ರಾಚೀನ ವಾಸ್ತುಶಾಸ್ತ್ರ ಏನಿದೆ ಅದರ ಪ್ರಕಾರ ನಮ್ಮ ಈ ಪೂರ್ವ ಮತ್ತೆ ಉತ್ತರದ ಈ ಒಂದು ಭಾಗ ಏನಿದೆ, ಅಲ್ಲಿಂದ ನಾವು ರೇಡಿಯೇಷನ್ ತಗೊಳ್ತಕ್ಕಂಥದ್ದು ಬಹಳ ಉತ್ತಮವಾದಂಥದ್ದು. ಅದು ಇಟ್ ಕ್ರಿಯೇಟ್ಸ್ ಇಟ್ಸ್ ಓನ್ ವೈಬ್ರೇಷನ್. ಸೊ ನಿಮಗೆ ನೀವು ಮನೆಗೆ ಬಂದ ತಕ್ಷಣ ಹೇಳಿದ್ರಿ, ಹೌದು, ಒಂದು ಬೇರೆ ತರ ವೈಬ್ ಇದೆ ಇಲ್ಲಿ ಅಂತ. ಈ ಒಂದು ಶಾಸ್ತ್ರವನ್ನ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಅದೆಲ್ಲ ಒಂದು ಪಾಸಿಟಿವ್ ವೈಬ್ರೇಷನ್ ಬರಲಿಕ್ಕೆ ಕಾರಣ. ನಿಜ ಸರ್, ನಿಜ ಸರ್. ಮೇಲ್ಗಡೆ ಏನೆಲ್ಲ ಇದೆ ನೀವೇ ತೋರಿಸ್ಬಿಡಿ ನಿಮ್ಮ ಮನೇನ. ಖಂಡಿತ ಸರ್. ಸೊ ಇಲ್ಲಿ ಇದೊಂದು ಹಾಲು. ಇಲ್ಲಿಂದ ಬಂದ ತಕ್ಷಣ ಇಲ್ಲಿ ಒಂದು ಬೆಡ್ರೂಮ್ ಇದೆ, ಎರಡು ಮಕ್ಕಳಿಗೆ ರೂಮ್ಸು. ಓಕೆ, ಸೂಪರ್. ಇದು ಕೆಳಗಡೆಕ್ಕಿಂತ ಜಾಸ್ತಿ ಇಂಟೀರಿಯರ್ ಇಲ್ಲಿದೆ ಅಲ್ಲ ಸ್ವಲ್ಪ? ಸೊ ಇಲ್ಲಿ ಮಕ್ಕಳಿಗೆ ಓದ್ಲಿಕ್ಕೆ ಅವರಿಗೆ ಒಂದು ಸ್ಟಡಿ ಟೇಬಲ್. ಓಕೆ, ಏನಂತ ಹೇಳಿದ್ರೆ ಅವ್ರಿಗೇನು ವ್ಯವಸ್ಥೆ ಬೇಕೋ ಅದು ಮಾಡಿಕೊಟ್ಬಿಟ್ರೆ ಬೆಳಕಿನಾಗ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಕಂಫರ್ಟಬಲ್ ಪ್ಲೇಸು. ಹೌದು, ಜೊತೆಗೆ ಅವ್ರಿಗೆ ವಾರ್ಡ್ರೋಬು. ಇಲ್ಲಿ ಥೀಮ್ ಏನಪ್ಪಾ ಅಂತ ಹೇಳಿದ್ರೆ ಗ್ರೇ ಕಲರ್. ಅದು ನನ್ನ ಮಗಳಿಗೆ ಗ್ರೇ ಕಲರ್ ಇಷ್ಟ ಆಗಿರೋದ್ರಿಂದ ಸೊ ಎಲ್ಲ ಗ್ರೇ ಕಾನ್ಸೆಪ್ಟ್ ಅಲ್ಲಿ ಇದೆ. ಓಕೆ, ಇದು ಸ್ಲೈಡಿಂಗ್ ಕಾನ್ಸೆಪ್ಟ್ ಇದೆ. ಓಕೆ, ಸೊ ಇದು ಸಹ ಒಂದು ಆರ್ಗನೈಸರ್ ಇದೆ. ಎಸ್. ಸೊ ಇಲ್ಲಿ ಅವರಿಗೆ ಬೇಕಾದಂತ ಸಣ್ಣ ಸಣ್ಣ ವಸ್ತುಗಳು, ಅವ್ರದ್ದು ಈಗ ಹೆಣ್ಮಕ್ಳದು ಕ್ಲಿಪ್ಸ್ ಇರ್ಬೋದು, ಒಂದ್ ಕಡೆ ಬಿಂದಿ ಇರ್ಬೋದು, ಒಂದ್ ಕಡೆ ನ್ಯಾಪ್ಕಿನ್ಸ್ ಇರ್ಬೋದು, ಕರ್ಚಿಕ್ಸ್ ಇರ್ಬೋದು. ಎಸ್. ಸೊ ಇದು ಬೇರೆ ಬೇರೆ ಅದನ್ನ ಸುಲಭವಾಗಿ ಇಟ್ಕೊಳ್ಳಿಕ್ಕೆ ಒಂದು ಅವಕಾಶ ಇರ್ತಕ್ಕಂಥದ್ದು. ಸೂಪರ್. ಇದು ನಮಗೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ಸ್ಗೆ. ಸೊ ಇದು ನಿಮ್ಮ ಮಗ ಅವ್ರ ರೂಮಾ? ಇದು ನನ್ನ ಮಗನ ರೂಮು. ಓಕೆ. ಒಂದು ಕಲರು ಅವನ ಇಚ್ಛೆ ಇತ್ತು ಈ ಥರ ಇರಬೇಕಂತ. ಓಕೆ. ಸೊ ಇದೊಂದು ಎಸ್ ಶೇಪಲ್ಲಿ ಇರಲಿ ಅಂತ ಅವನ ಹೆಸರು ಸುಕೃತ್ ಅಂತ. ಓ, ಇದು ಗೊತ್ತಾಗಿಲ್ಲ, ಇವಾಗ ಗೊತ್ತಾಯ್ತು ನನಗೆ. ಸೊ ಅವನ ಹೆಸರಿಗೆ ತಕ್ಕನಾಗೆ ಅದು ಎಸ್ ಶೇಪ್ನಲ್ಲಿ ಮಾಡಿ ಡ್ರಾಯರ್ಸ್ನ ಅವಕಾಶ ಮಾಡಿಕೊಟ್ಟಿದ್ದಾನೆ. ಓಕೆ. ಇಲ್ಲಿ ಹೊರಗಡೆ ಒಂದು ಬಾಲ್ಕನಿ. ಈ ವ್ಯೂ ಚೆನ್ನಾಗಿದೆ ಅಲ್ವಾ?
ತುಂಬ ನೀಟ್ ಆ್ಯಂಡ್ ಸ್ಟಡಿ ರೂಮ್ ಕ್ಲೀನ್. ಪಕ್ಕದಲ್ಲಿ ಈ ಥರ ಇದ್ರೆ ಮಕ್ಕಳಿಗೆ ಸ್ವಲ್ಪ ಅವ್ರು ಸ್ಟಡಿ ಕೂತ್ಕೊಂಡು ಓದಲಿಕ್ಕೆ ಅನುಕೂಲ ಆಗುತ್ತೆ. ಇದು ನಮ್ಮದು ಹೋಮ್ ಕುಂಡ, ಓ ಇದಾ? ಯಾಗ ಮಾಡಲಿಕ್ಕೆ ನಮಗೆ ಇಲ್ಲೇ ಅವಕಾಶ. ಅಂದರೆ ನಡೀತಾ ಇರುತ್ತಾ ನಿಮ್ಮದು ಹೇಗೆ? ವರ್ಷಕ್ಕೆ 1-2. ಸೊ ಇದು ಮನೆಯಲ್ಲೇ ಒಂದು ಚಿಕ್ಕ ಯಾಗಶಾಲೆ, ಅಲ್ಲಿ ಒಂದು ಅಲ್ಲಿ ಒಂದು ತುಳಸಿ ಕಟ್ಟೆ ಕಾಣಿಸ್ತಿದೆ ನನಗೆ. ಹೌದು. ಅದು ಎಲ್ಲಿಂದ ತಂದ್ರಿ? ಸೊ ಅದು ಇಲ್ಲೇ ಬೆಂಗಳೂರಿನಲ್ಲೇ ಗ್ರಾನೈಟ್ನಲ್ಲೇ ಮಾಡಿಸಿದ್ದಂಥದ್ದು ಅದು. ಸೊ ನಿತ್ಯ ತುಳಸಿ ಪೂಜೆ, ಅದರಿಂದ ಯಾಗಶಾಲೆ, ಮನೆಯಲ್ಲಿ ವರ್ಷಕ್ಕೆ 1-2 ಯಾಗ ಮಾಡಲಿಕ್ಕೆ ಅವಕಾಶ. ಸೊ ಇದೊಂದು ಬೆಡ್ರೂಮಿಂದ ವಾಕಿನ್ ಏರಿಯಾ ಅಂತ, ಡ್ರೆಸ್ಸಿಂಗ್ ಏರಿಯಾ, ಅಲ್ಲಿ ವಾರ್ಡ್ರೋಬು, 2 ಸ್ಲೈಡಿಂಗ್ ರೀತಿನಲ್ಲಿ ಮಾಡಿರ್ತಕ್ಕಂಥದ್ದು. ಓಕೆ. ಸೊ ಮತ್ತು ಅಲ್ಲಿ ಸ್ಟಡಿ ಟೇಬಲ್ ಏನಿದೆ ಅದಕ್ಕೆ ಮ್ಯಾಚ್ ಆಗ್ತಕ್ಕಂಥ ಕಲರ್ ಕಾಂಬಿನೇಷನ್ ಇದು. ಓಕೆ ಓಕೆ. ಓ ಸೂಪರ್. ಮನೆ ತುಂಬ ಚೆನ್ನಾಗಿದೆ. ಆಮೇಲೆ ನೀವು ಯೂಸ್ ಮಾಡಿರೋ ಟೈಲ್ಸ್ ಕೂಡ ಒಂಥರ ಭಿನ್ನವಾಗಿದೆ, ಅಂದರೆ ಮನಸ್ಸಿಗೆ ಮುದ ಕೊಡುತ್ತದು. ಸೊ ಈ ಕಡೆ ಮತ್ತೊಂದು ಇದೊಂದು ಬಾಲ್ಕನಿ ಇದು. ಓಕೆ. ಇಲ್ಲಿಂದ ನಿಮಗೆ ಬೆಳಕು ಸಿಗುತ್ತಲ್ವ ಸರ್? ಹಾಂ. ಓಕೆ. ಕೆಳಗಡೆ ಹಾಲ್ಗೆ ಬರೋದು ಇದು ಇಲ್ಲಿಂದ ಬರೋದಾ? ಇಲ್ಲಿಂದ ಬರೋದು? ಹೌದು. ಇದು ಅಡುಗೆ ಮನೆಗ? ಕೆಳಗಡೆ ಅಡುಗೆ ಮನೆ ಮತ್ತು ಹಾಲಿಗೆ ಈ ನ್ಯಾಚುರಲ್ ಲೈಟ್ ತಗೋಬೇಕಂತ ಹೇಳಿ, ಸೊ ಮೇಲೆ ಹೆಂಚು, ಅದ್ರ ಜೊತೆಗೆ ಬೆಳಕಿನ ಹೆಂಚು ಹಾಕಿದ್ದೀವಿ. ಅದು ಒಂದು ಇಂಚಿದ್ರೆ ಸಾಕಷ್ಟು ಬೆಳಕು ಕೆಳಗಡೆ ಬರುತ್ತೆ. ಓಕೆ. ಮೇಲ್ಗಡೆ ಅದು ರೆಡಿ ಹಂಚು ಸಿಗುತ್ತಾ ಅಥವಾ ನೀವು ಮಾಡಿಸಿರೋದು? ಅದು ರೆಡಿ ಹಂಚು ಸಿಗುತ್ತೆ. ಗಾಳಿ ಬೆಳಕು ಸಿಕ್ಕಿದ್ರೆ ಓಕೆ. ಚಿಟ್ಟೆಗಳು ಕೂಡ ಹುಡ್ಕೊಂಡು ಬರ್ತವೆ ನೋಡಿ, ಇಲ್ಲೊಂದು ಚಿಟ್ಟೆ ಎಷ್ಟು ಚೆನ್ನಾಗಿ ಕೂತಿದೆ. ಸೊ ಮೇಲ್ಗಡೆ ಹೋಗ್ಬೇಕಾದ್ರೂ ಮತ್ತು ಇನ್ನೂ ಮೇಲ್ಗಡೆ ಹೋಗ್ಬೇಕಾದ್ರೂ ಅಲ್ಲಿ ಸ್ಟೇರ್ ಕೇಸ್ ಇಟ್ಟಿದ್ದಾರೆ. ಸೊ ಅಲ್ಲಿ ಸ್ಟೇರ್ ಕೇಸ್ನಲ್ಲಿ ನಡ್ಕೊಂಡು ಹೋದಾಗ ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ಡೋರ್ ಇದೆ ಸಣ್ಣದು, ಅದನ್ನ ಸ್ಲೈಡ್ ಮಾಡ್ಬೋದು ಹಿಂದಕ್ಕೆ. ವೀಕ್ಷಕರೇ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಮೇಡಮ್ ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್, ಇಷ್ಟು ದೊಡ್ಡ ಮನೆ, ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು, ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು, ಯಜಮಾನರು ಕಟ್ಕೊಟ್ಟಿದ್ದಾರೆ, ಅದ್ರ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲಿದೆ. ನಿಮಗೆ ಎಷ್ಟು ಖುಷಿ ಇದೆ ಅಂತ? ನಾವು ಈ ಥರನೇ ಕಟ್ಟಬೇಕು ಅಂತ ತುಂಬ ಪ್ಲಾನಿಂಗಲ್ಲಿ ಮಾಡಿದ ಮನೆ, ಹಾಗಾಗಿ ಸ್ಟ್ರೈನ್ ಅನ್ಸಲ್ಲ, ಖುಷಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೂಪರ್ ಮೇಡಮ್, ನಮಗಂತೂ ತುಂಬ ಖುಷಿ ಆಯ್ತು ನಿಮ್ಮ ಮನೆಗೆ ಬಂದಿದ್ದು. ಸೊ ನಿಮ್ಮ ಮನೇನ ನಾವು ನಮ್ಮ ವೀಕ್ಷಕರಿಗೆ ತೋರಿಸಿದ್ದಕ್ಕೂ ಕೂಡ ನಮಗೆ ಹೆಮ್ಮೆ ಇದೆ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇದೇ ರೀತಿ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗಾಗಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ. ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.